ಇವತ್ತು ನಮ್ಮ ಪಕ್ಷದ ಮುಖಂಡರು, ಕಾಂಗ್ರೆಸ್ ಪಕ್ಷದ ಮುಖಂಡರು ಎಲ್ಲ ಸೇರಿದ್ದೀವಿ ಇಲ್ಲಿ. ನಾವು ಪುಲ್ಕೇಶ್ ನಗರದಿಂದ ಎಸಿ ಶ್ರೀನಿವಾಸ ಸಾಹೇಬ್ರ ನೇತೃತ್ವದಿಂದ ನಾವು ಬಂದಿದ್ದೀವಿ. ಇವತ್ತು ಸಂವಿಧಾನ ಏನಂತ ನಮ್ಮ ಕೋರ್ಟ್ ತೋರಿಸಿದೆ, ನಮ್ಮ ನ್ಯಾಯಾಧೀಶರು ತೋರಿಸಿದ್ದಾರೆ. ಸಂವಿಧಾನ ಬದುಕಿದೆ, ಸಂವಿಧಾನ ಸತ್ತಿರಲಿಲ್ಲ, ಎಲ್ಲರಿಗೂ ಸಂವಿಧಾನ ಇದೆ ಅಂತ ಒಂದು ತೋರಿಸಿದ್ದಾರೆ. ಇಡಿ ಏನ್ ಮಾಡಿದ್ರು ಅದಕ್ಕೊಂದು ನೀತಿ ಇದೆ, ಸಂವಿಧಾನ ಇದೆ ಅಂತ ಬಿಟ್ಟು ನಾವು ಹೆಚ್ಕೊಂಡು ಇನ್ನೊಂದೇ ಆದ್ರೂ ಕೇಂದ್ರ ಸರ್ಕಾರ ಹೆಜ್ಜೆ ಇಡಕ್ಕೆ ಮುಂಚೆ ಯೋಚನೆ ಮಾಡಿ ಹೆಜ್ಜೆ ಇಡಬೇಕಂತ ನಾನು ಅವ್ರಿಗೆ ನಿಮ್ ಮುಖಾಂತರ ತಿಳಿಸ್ತಾ ಇದ್ದೀನಿ. ಏನೇ ಒಂದು ಸ್ಟೇಟ್ ಗೌರ್ಮೆಂಟ್ ಆಗಿ ಸೆಂಟ್ರಲ್ ಗೌರ್ಮೆಂಟ್ ಅವರು ಏನೇ ಬೆನಿಫಿಟ್ ಅಂತ ಬಹಳ ನೆಗೆಟಿವ್ ಮಾತಾಡ್ತಾರಲ್ಲ ಸರ್. ಅವ್ರಿಗೆ ಬಡವರು ಹಸು ತೀರ್ಸ್ಬೇಕಾಗೋದು ಎಲ್ಲ ಜನರದು ಕರ್ತವ್ಯ. ಆದ್ರೆ ಅವರು ಬಡವರಿಗೆ ಕಾಳಜಿ ಇದ್ರೆ ಈ ತರ ಮಾಡೋದಿಲ್ಲ. ಅವರು ಬಡವ್ರ ಬಗ್ಗೆ ಅವ್ರಿಗೆ ಕಾಳಜಿ ಇಲ್ಲ ಅಂದ್ರೆ ನಮ್ಗೆ ಅನ್ಸುತ್ತೆ.